ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಮೇ 5ರ ಒಂದು ಕರೆಂಟ್ ಅಫೇರ್ಸ್ ಎಂಸಿ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನೋಡಿ. ಏನು ಅನೌನ್ಸ್ಮೆಂಟ್ ಅಂದ್ರೆ, ಸುಮಾರು ಜನ ನಮಗೆ ಟೆಕ್ಸ್ಟ್ ಮಾಡಿಬಿಟ್ಟು ಕರೆ ಮಾಡಿಬಿಟ್ಟು ಏಪ್ರಿಲ್ ಮಂತ್ ಮ್ಯಾಗ್ಜಿನ್ ರೆಡಿ ಆಗಿದೆ ಅಂತ ಪ್ರಶ್ನೆ ಕೇಳ್ತಿದ್ರು. ಸ್ನೇಹಿತರೆ, ಈ ಒಂದು ಮಂತ್ದು ಮ್ಯಾಗ್ಜಿನ್ ರೆಡಿ ಆಗಿರುವಂಥದ್ದು. ಇದರ ಒಂದು ಡೆಮೋ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ನಮ್ಮ ಮ್ಯಾಗ್ಜಿನ್ ಫ್ರಂಟ್ ಪೇಜ್ ಇರುತ್ತೆ. ನಾವು ಯಾವ ಥರ ಒಂದು ಕ್ಲಾಸಸ್ಸಲ್ಲಿ ಕಂಟೆಂಟನ್ನು ಕೊಡ್ತೀವಿ, ಅದೇ ಥರನಾದಂಥ ಒಂದು ಕ್ವಾಲಿಟಿ ಕಂಟೆಂಟ್ ಕೂಡ ಈ ಒಂದು ಮ್ಯಾಗ್ಜಿನಲ್ಲಿ ಕವರ್ ಮಾಡಿದ್ದೀವಿ. ಈ ಒಂದು ಎಲ್ಲ ಕಂಟೆಂಟನ್ನು ನೀವು ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಕೆಳಗಡೆ ನಾವು 150ರಿಂದ 250ರವರೆಗೆ MCQ ಕೂಡ ಇಲ್ಲಿ ಕವರ್ ಮಾಡಿದ್ದೀವಿ. ಆದರೆ ಯಾವ ಥರ ಈ ಒಂದು ಏನಪ್ಪ ಅಂತಂದ್ರೆ ಮ್ಯಾಗ್ಜಿನ್ ನೀವು ಪಡೆದುಕೊಳ್ಬೇಕಂದ್ರೆ, ಇಲ್ಲಿ ನಂಬರ್ ಕೊಟ್ಟಿದೆ ನೋಡಿ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸೋ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಇಲ್ಲಿ ಪ್ರೈಸ್ ಕೊಟ್ಟಿದೆ ನೋಡಿ. 1 ಮಂತ್ಗೆ 40 ರೂಪಾಯಿ ಆಗುತ್ತೆ. ಆಮೇಲೆ 2023 ಜನವರಿ ಹಿಡ್ಕೊಂಡು ಏಪ್ರಿಲ್ 2024ವರೆಗೆ ಎಷ್ಟಾಗುತ್ತೆ ನಿಮಗೆ 640 ರೂಪಾಯಿ ಆಗುತ್ತೆ. ಆಮೇಲೆ 2022 ಜನವರಿ ಹಿಡ್ಕೊಂಡು ಏಪ್ರಿಲ್ 2024ವರೆಗೆ ನಿಮಗೆ 1140 ರೂಪಾಯಿ ಆಗುತ್ತೆ. ಇದರ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1040 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗ್ಜಿನ್ಗಳನ್ನು ನೀವು ಪಡೆದುಕೊಳ್ಬೋದು. ನೋಡಿ, ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದ್ದಾರೆ ಅಂದ್ರೆ, ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಡಾಕ್ಟರ್ HC ಸತ್ಯನ ಅಂತ ಹೇಳ್ತೀವಿ. ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಮಾಹಿತಿ ಆಯೋಗ ಡಾಕ್ಟರ್ ಸತ್ಯನ್ ಮುಖ್ಯ ಆಯುಕ್ತ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಡಾಕ್ಟರ್ HC ಸತ್ಯನ ಅವರು ನೇಮಕವಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅಂತ ನೋಡಿ. ಕರ್ನಾಟಕ ಮಾಹಿತಿ ಆಯೋಗದ ಕರ್ನಾಟಕ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಕಮಿಷನರ್, ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿ ಆಯ್ಕೆಗೊಂಡವರು ಯಾರಂದ್ರೆ ಡಾಕ್ಟರ್ HC ಸತ್ಯನ್ ಅಂತ ಹೇಳ್ತೀವಿ. ಸತ್ಯನ್ ಅವರು ಪ್ರಸ್ತುತ ಮಾಹಿತಿ ಆಯೋಗದ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಮೇ 6ರಿಂದ ಅವರು ಮುಖ್ಯ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅಂದರೆ ನಾಳೆ ಅವರು ಈ ಒಂದು ಮುಖ್ಯ ಆಯುಕ್ತರಾಗಿ ಇಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಿರುವಂಥದ್ದು. ಖಾಯಂ ಮುಖ್ಯ ಆಯುಕ್ತರ ನೇಮಕ ಆಗುವವರೆಗೆ ಆ ಒಂದು ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ ಎಂದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ತಮ್ಮ ಆದೇಶದಲ್ಲಿ ತಿಳಿಸಿರುವಂಥದ್ದು. ಮುಖ್ಯ ಯಾರಪ್ಪ ಅಂದ್ರೆ ಖಾಯಂ ಮುಖ್ಯ ಆಯುಕ್ತರು ನೇಮಕಗೊಳ್ಳುವವರೆಗೆ ಈ ಒಂದು ಸ್ಥಾನದಲ್ಲಿ ಡಾಕ್ಟರ್ HC ಸತ್ಯನ್ ಅವರು ಮುಂದುವರಿಯಲಿರುವಂಥದ್ದು. ಇನ್ನು ರಾಜ್ಯ ಮಾಹಿತಿ ಆಯೋಗದ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. 2005ರ ಮಾಹಿತಿ ಹಕ್ಕು ಕಾಯ್ದೆಯ ಅನ್ವಯ ಕೇಂದ್ರ ಮಾಹಿತಿ ಆಯೋಗದ ಸ್ಥಾಪನೆಯ ಜೊತೆಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾಹಿತಿ ಆಯೋಗದ ಸ್ಥಾಪನೆಗೂ ಅವಕಾಶ ಮಾಡಿಕೊಡಲಾಗಿರುವಂಥದ್ದು. ಮಾಹಿತಿ ಹಕ್ಕು ಜಾರಿಗೆ ಬಂದದ್ದು 2005ರಲ್ಲಿ. ಈ ಒಂದು ಮಾಹಿತಿ ಹಕ್ಕು ಕಾಯ್ದೆಯ ಅನ್ವಯ ಕೇಂದ್ರ ಮಾಹಿತಿ ಆಯೋಗ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ರಾಜ್ಯ ಮಾಹಿತಿ ಆಯೋಗವನ್ನು ಸ್ಥಾಪನೆ ಮಾಡಲು ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿರುವಂಥದ್ದು. ಅದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರದಿಂದ ಹೊರಡಿಸಲ್ಪಡುವ ಒಂದು ರಾಜ್ಯ ಪತ್ರದ ಮೂಲಕ ರಾಜ್ಯ ಮಾಹಿತಿ ಆಯೋಗವನ್ನು ರಚಿಸಲಾಗುತ್ತದೆ. ಇನ್ನು ಈ ಒಂದು ಆಯೋಗವು ರಾಜ್ಯಪಾಲರಿಂದ ನೇಮಿಸಲ್ಪಡುವ ಒಬ್ಬ ಮುಖ್ಯ ಮಾಹಿತಿ ಆಯುಕ್ತರು ಹಾಗೂ 10 ಮಂದಿಗೆ ಹೆಚ್ಚಿಲ್ಲದ ಇತರೆ ಮಾಹಿತಿ ಆಯುಕ್ತರುಗಳಿಂದ ಕೂಡಿರುತ್ತದ. ಒಬ್ಬರು ಇದರಲ್ಲಿ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಇರ್ತಾರ. ಇನ್ನು ಇತರೆ ಇನ್ಫಾರ್ಮೇಶನ್ ಕಮಿಷನರ್ಗಳು ಎಷ್ಟು ಇರ್ತಾರ? 10, ಮಿನಿಮಮ್ 10 ಇರಲೇಬೇಕು. 10ಗಿಂತ ಹೆಚ್ಚಿಲ್ಲದ ಅಂದ್ರೆ ಎಷ್ಟಪ್ಪ ಅಂದ್ರೆ ಗರಿಷ್ಠ, ಇದರಲ್ಲಿ ಗರಿಷ್ಠ ಅಂದ್ರೆ 10, ಅಂದ್ರೆ ಗರಿಷ್ಠ ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 10 ಜನ. ಈ ಒಂದು 10 ಮಂದಿಗಿಂತ ಹೆಚ್ಚಿಲ್ಲದ ಇತರ ಒಂದು ಚೀಫ್ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಕಮಿಷನರ್ ಒಳಗೊಂಡಿರುವಂಥದ್ದು ಒಂದು ಬಾಡಿ ಅಂತ ಹೇಳ್ತೀವಿ. ಟೋಟಲ್ ಎಷ್ಟು ಅಂದ್ರೆ 11 ಜನ ಅಂತ ಹೇಳ್ತೀವಿ. ಇನ್ನು ನೇಮಕಾತಿ ಆಗಿದ್ರೆ ಈ ಒಂದು ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಇತರ ಆಯುಕ್ತರನ್ನು ಯಾವ ತರ ಇಲ್ಲಿ ನೇಮಕ ಮಾಡಲಾಗುತ್ತಂದ್ರ, ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನು ಮತ್ತು ಇತರೆ ಆಯುಕ್ತರನ್ನು ರಾಜ್ಯಪಾಲರು ನೇಮಕಾತಿ ಸಮಿತಿಯ ಸಲಹೆ ಮೇರೆಗೆ ಆಯ್ಕೆ ಮಾಡಲಾಗುತ್ತೆ. ಏನಿರುತ್ತೆ, ಒಂದು ಅಪಾಯಿಂಟ್ಮೆಂಟ್ ಕಮಿಟಿ ಇರುತ್ತೆ. ಈ ಒಂದು ಅಪಾಯಿಂಟ್ಮೆಂಟ್ ಕಮಿಟಿಯ ಶಿಫಾರಸಿನ ಮೇರೆಗೆ ಇವರನ್ನು ಆಯ್ಕೆ ಮಾಡಲಾಗುತ್ತೆ. ಯಾರಪ್ಪ ಅಂದ್ರೆ ಇದರಲ್ಲಿ ಒಂದು ಅಧ್ಯಕ್ಷತೆ ವಹಿಸಿಕೊಳ್ಳೋರಂದ್ರ ರಾಜ್ಯದ ಮುಖ್ಯಮಂತ್ರಿಯವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಾರ. ಇದರ ಸದಸ್ಯರಾಗಿ ಯಾರು ಇರ್ತಾರ? ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯಮಂತ್ರಿಯಿಂದ ನಾಮಕರಣಗೊಂಡ ಒಬ್ಬ ಸಂಪುಟ ದರ್ಜೆಯ ಸಚಿವರು ನೇಮಕಾತ ಸಮಿತಿಯ ಸದಸ್ಯರಾಗ್ತಾರ. ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಮುಖ್ಯ ಯಾರಪ್ಪ ಅಂದ್ರೆ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಯಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರ. ಇನ್ನು ಇದರಲ್ಲಿ ಸದಸ್ಯರು ಯಾರು ಇರ್ತಾರಂದ್ರೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರೊಬ್ಬರು,
ಮುಖ್ಯಮಂತ್ರಿಯಿಂದ ನಾಮಕರಣಗೊಂಡಿರುವಂತಹ ಒಬ್ಬರು ಸಚಿವರು ಇಲ್ಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾರ. ಈ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಮುಖ್ಯ ಆಯುಕ್ತರು ಮತ್ತು ಇತರೆ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಕಂಕಾ ಸಂತೂರೈ ಬಂದರು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಶ್ರೀಲಂಕಾದಲ್ಲಿ ಕಂಡು ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ಮಾತಾಡ್ತಾ ಬಂದ ನೋಡಿ, ಶ್ರೀಲಂಕಾದ ಕ್ಯಾಬಿನೆಟ್ ತನ್ನ ಉತ್ತರ ಪ್ರಾಂತದ ಕಂಕು ಸಂತೂರೈ ಬಂದರನ್ನು ನವೀಕರಿಸಲು ನಿರ್ಧರಿಸಿರುವಂತದ್ದು. ಅದಕ್ಕೆ ಭಾರತವು ಸಂಪೂರ್ಣ ಯೋಜನೆಗೆ $US ಎಷ್ಟಪ್ಪ ಅಂದ್ರೆ $61.5 ಮಿಲಿಯನ್ ಧನ ಸಹಾಯ ಮಾಡಲು ಒಪ್ಪಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಇಲ್ಲದ್ರೆ ಈ ಒಂದು ಕಂಕು ಸಂತೂರೈ ಬಂದರು ಶ್ರೀಲಂಕಾದಲ್ಲಿ ಕಂಡು ಬರ್ತಾ ಇರುವಂತದ್ದು. ಈ ಒಂದು ಬಂದರಿನ ನವೀಕರಿಸಕ್ಕೆ ಭಾರತ ಸಂಪೂರ್ಣವಾಗಿ ತನ್ನ ಒಂದು ಧನ ಸಹಾಯವನ್ನು ಮಾಡ್ತಾ ಇರುವಂತದ್ದು. ಎಷ್ಟು ಅಮೌಂಟ್ ಭಾರತ ಇಲ್ಲಿ ಕೊಡುಗೆ ನೀಡ್ತಾ ಇದ್ರ ಡಾಲರ್ ಎಷ್ಟಪ್ಪ ಅಂದ್ರೆ $61.5 ಮಿಲಿಯನ್ ಅಂತ ಹೇಳ್ತೀವಿ. ತಮಿಳುನಾಡಿನ ನಾಗಪಟ್ಟಿನಂನಿಂದ ಶ್ರೀಲಂಕಾದ ಜಾಫ್ನಾ ಬಳಿಯ ಕಂಕು ಸಂತೂರೈ ಬಂದರಿಗೆ ಸಂಪರ್ಕ ಕಲ್ಪಿಸಲು ಇದು ನೆರವಾಗ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಭಾರತ ಧನ ಸಹಾಯ ಮಾಡೋದರಿಂದ ಏನ್ ಪ್ರಯೋಜನ ಆಗುತ್ತಂದ್ರ ತಮಿಳುನಾಡಿನ ಒಂದು ನಾಗಪಟ್ಟಣದಿಂದ ಈ ಒಂದು ಶ್ರೀಲಂಕಾದ ಬಂದರಿಗೆ ಸಂಪರ್ಕ ಕಲ್ಪಿಸಲು ಅಲ್ಲಿ ಒಂದು ಏನಾಗತ್ತಪ್ಪ ಅಂದ್ರೆ ಸಹಾಯ ಆಗುತ್ತೆ. ಭಾರತವು ತನ್ನ ನೇಬರ್ಹುಡ್ ಫಸ್ಟ್ ನೀತಿಯ ಭಾಗವಾಗಿ ಶ್ರೀಲಂಕಾದ ಆಹಾರ, ಆರೋಗ್ಯ ಮತ್ತು ಇಂಧನ ಭದ್ರತೆಯನ್ನು ಸುರಕ್ಷಿತವಾಗಿಸಲು ಸಹಾಯದ ರೂಪದಲ್ಲಿ ಶ್ರೀಲಂಕಾಕ್ಕೆ ಬೆಂಬಲವನ್ನು ನೀಡ್ತಾ ಇರುವಂತದ್ದು. ಒಂದು ಭಾರತದ ಒಂದು ವಿದೇಶಾಂಗ ನೀತಿ ಏನೆಂದ್ರ ನೇಬರ್ಹುಡ್ ಫಸ್ಟ್ ಅನ್ನೋ ಒಂದು ನೀತಿ ಇರುವಂತದ್ದು. ಈ ಒಂದು ನೀತಿಯ ಪಾಲಿಸಿಯ ಭಾಗವಾಗಿ ಭಾರತ ಸರ್ಕಾರ ಈಗ ಶ್ರೀಲಂಕಾಗೆ ಸಹಾಯವನ್ನು ಮಾಡ್ತಾ ಇರುವಂತದ್ದು. ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಜಂಟಿ ವ್ಯಾಯಾಮಗಳು ಯಾವಪ್ಪ ಅಂದ್ರೆ ಮೊದಲನೇದು ಒಂದು ಮಿಲಿಟರಿ ವ್ಯಾಯಾಮ ಮಿತ್ರ ಶಕ್ತಿ ಅಂತ ಹೇಳ್ತೀವಿ. ತ್ರಿಪಕ್ಷೀಯ ಕಡಲ ವ್ಯಾಯಾಮ ಯಾವ್ದಪ್ಪ ಅಂದ್ರೆ ದೋಸ್ತಿ ಅಂತ ಹೇಳ್ತೀವಿ. ಇನ್ನೊಂದು ನೌಕಾ ವ್ಯಾಯಾಮ ಸ್ಲೈನೆಕ್ಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ನಡೆಯುವಂತಹ ಸಮರಾಭ್ಯಾಸಗಳು ಒಂದು ಮಿತ್ರ ಶಕ್ತಿ, ಎರಡನೇದು ದೋಸ್ತಿ, ಮೂರನೇದು ಯಾವ್ದಪ್ಪ ಅಂದ್ರೆ ಸ್ಲೈನೆಕ್ಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ 2025 ಯಾವ ದೇಶವು ಆಯೋಜಿಸಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಭಾರತ. 2008ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಈ ಒಂದು ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಅನ್ನು ಆಯೋಜನೆ ಮಾಡಲಾಗಿರುವಂತದ್ದು. ಈಗ ಮತ್ತೆ ಭಾರತದಲ್ಲಿ 2025ರಲ್ಲಿ ನಡೆಯುವಂತ ಈ ಒಂದು ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಅನ್ನು ಆಯೋಜನೆ ಮಾಡಲಾಗ್ತಾ ಇರುವಂತದ್ದು. ಭಾರತವು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ನ ಒಂದು ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ 2025 ಅನ್ನು ಅಸ್ಸಾಂನಲ್ಲಿ ಆಯೋಜನೆ ಮಾಡ್ತಾ ಇರುವಂತದ್ದು. ಆಯೋಜನೆ ಮಾಡಕ್ಕೆ ಭಾರತ ಸಜ್ಜಾಗಿರುವಂತದ್ದು. 2025ರಲ್ಲಿ ಈ ಒಂದು ಪಂದ್ಯಾವಳಿಗಳು ಜರುಗಲು ಇರುವಂತದ್ದು. ಇದು 2008ರ ನಂತರ ಮೊದಲ ಬಾರಿಗೆ ಭಾರತಕ್ಕೆ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ನ ಮರಳುವಿಕೆಯನ್ನು ಸೂಚಿಸ್ತದ. ಅಂದ್ರೆ ಮೊದಲ ಬಾರಿಗೆ ಭಾರತದಲ್ಲಿ ಈ ಒಂದು ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಜರುಗಿಯೋದು 2008ರಲ್ಲಿ. ಈ 2008ರ ನಂತರ ಇಲ್ಲಿವರೆಗೂ ಕೂಡ ಭಾರತದಲ್ಲಿ ಈ ಒಂದು ಪಂದ್ಯಾವಳಿಯನ್ನು ನಡೆಸಕ್ಕಾಗಿಲ್ಲ. ಈಗ 2025ರಲ್ಲಿ ಜರುಗುವಂತ ಪಂದ್ಯಾವಳಿಗಳನ್ನು ಭಾರತ ಆಯೋಜನೆ ಮಾಡಲು ಸಿದ್ಧವಾಗಿರುವಂತದ್ದು. ಈ ಹಿಂದೆ 2008ರ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರುವಂತದ್ದು. ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿರುವಂತದ್ದು. 2025ರಲ್ಲಿ ಜರುಗುವಂತ ಈ ಪಂದ್ಯಾವಳಿಗಳನ್ನು ಅಸ್ಸಾಂ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗ್ತಾ ಇರುವಂತದ್ದು. ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಗುರುತಿಸಲ್ಪಟ್ಟ ಬ್ಯಾಡ್ಮಿಂಟನ್ ಕ್ರೀಡೆಗೆ ಅಂತಾರಾಷ್ಟ್ರೀಯ ಆಡಳಿತ ಮಂಡಳಿಯಾಗಿರುವಂತದ್ದು. ಇದು ಸ್ಥಾಪನೆ ಮಾಡಿದ್ದು 1934ರಲ್ಲಿ. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರ ಮಲೇಷಿಯಾ ಕೌಲಾಲಂಪುರ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಯಾವ ತರ ಪ್ರಶ್ನೆ ಕೇಳಿದೆ ನೋಡ್ರಿ, ಇತ್ತೀಚೆಗೆ ರನ್ ಫಾರ್ ಸನ್ ಪ್ಯಾರಥಾನ್ ಯಾವ ನಗರದಲ್ಲಿ ಆಯೋಜಿಸಲಾಗಿರುವಂತದ್ದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿರುವಂತದ್ದು. ಇದರ ಬಗ್ಗೆ ಮಾತಾಡ್ತಾ ಬಂದ ನೋಡಿ, ಹಸಿರು ಮತ್ತು ಆರೋಗ್ಯಕರ ಗ್ರಹವನ್ನು ಬೆಳೆಸುವಲ್ಲಿ ಸೌರಶಕ್ತಿಯ ಗಮನಾರ್ಹ ಪ್ರಯೋಜನಗಳ ವಾರ್ಷಿಕ ಜ್ಞಾಪನೆಯಾಗಿ ಮೇ 3ರಂದು ಆಚರಿಸುವ ಅಂತಾರಾಷ್ಟ್ರೀಯ ಸೂರ್ಯ ದಿನವನ್ನು ಸ್ಮರಿಸುವಲ್ಲಿ ಭಾರತ ಸರ್ಕಾರವು ಜಾಗತಿಕ ಸಮುದಾಯವನ್ನು ಸೇರಿಕೊಂಡಿರುವಂತದ್ದು. ಪ್ರತಿ ವರ್ಷ ಮೇ 3ರಂದು ನಾವು ಅಂತಾರಾಷ್ಟ್ರೀಯ ಸೂರ್ಯ ದಿನವನ್ನು ಆಚರಣೆ ಮಾಡ್ತೀವಿ. ಈ ಒಂದು ಅಂತಾರಾಷ್ಟ್ರೀಯ ಸೂರ್ಯ ದಿನ ಒಂದು ಸ್ಮರಿಸುವಲ್ಲಿ ಭಾರತ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರ ಒಂದು ರನ್ ಫಾರ್ ಸನ್ ಒಂದು ಮ್ಯಾರಥಾನ್ ಅನ್ನು ಇಲ್ಲಿ ಆಯೋಜನೆ ಮಾಡಿರುವಂತದ್ದು. ಈ ಒಂದು ದಿನದಂದು ಭಾರತ ಸರ್ಕಾರದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ನವದೆಹಲಿಯಲ್ಲಿ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ರನ್ ಫಾರ್ ಸನ್ ಮ್ಯಾರಥಾನ್ ಆಯೋಜನೆ ಮಾಡಿರುವಂತದ್ದು.
ಸೂರ್ಯ ದಿನದ ಒಂದು ಸ್ಮರಣೆಗೋಸ್ಕರ ಈ ಒಂದು ರನ್ ಫಾರ್ ಸನ್ ಮ್ಯಾರಥಾನ್ ಆಯೋಜನೆ ಮಾಡಲಾಗಿರುವಂಥದ್ದು. ಆಯೋಜನೆ ಮಾಡಿರುವಂತಹ ಸಚಿವಾಲಯ ಯಾವುದಪ್ಪ ಅಂದ್ರೆ ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಅದು ಆಯೋಜನೆ ಮಾಡಿದ್ದು ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಅಂತ ಹೇಳ್ತೀವಿ. ಇನ್ನು 3 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಓಟಗಳನ್ನು ಒಳಗೊಂಡಿರುವ ರನ್ ಫಾರ್ ಸನ್ ಮ್ಯಾರಥಾನ್ ಅನ್ನು ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಲ್ಲಿ ಮತ್ತು ಎಲ್ಲರಿಗೂ ಸ್ವಚ್ಛ ಮತ್ತು ಆರೋಗ್ಯಕರ ಭವಿಷ್ಯವನ್ನು ಉತ್ತೇಜಿಸುವಲ್ಲಿ ಸೌರಶಕ್ತಿಯ ಪ್ರಮುಖ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ವಿನ್ಯಾಸಗೊಳಿಸಲಾಗಿರುವಂಥದ್ದು. ಇದರ ಈ ಒಂದು ಮ್ಯಾರಥಾನದ ಪ್ರಮುಖ ಉದ್ದೇಶ ಏನಂದ್ರ ಹವಾಮಾನ ಬದಲಾವಣೆ ತಗ್ಗಿಸುವಲ್ಲಿ ಈ ಒಂದು ಸೌರಶಕ್ತಿಯ ಪ್ರಮುಖ ಪಾತ್ರ ಎಷ್ಟಿದೆ, ಇದರ ಒಂದು ಮಹತ್ವ ಎಷ್ಟಿದೆ ಅನ್ನೋದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಗೋಸ್ಕರ ಈ ಒಂದು ಮ್ಯಾರಥಾನ್ ಅನ್ನು ಆಯೋಜನೆ ಮಾಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಯಾವ ತಿಂಗಳ ಕೊನೆಯ ವಾರದಂದು ವಿಶ್ವ ರೋಗ ನಿರೋಧಕ ವಾರ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಏಪ್ರಿಲ್ ತಿಂಗಳ ಕೊನೆಯ ವಾರದಂದು ಈ ವಿಶ್ವ ರೋಗ ನಿರೋಧಕ ವಾರವನ್ನು ಆಚರಣೆ ಮಾಡಲಾಗುತ್ತೆ. ಲಸಿಕೆ ತಡೆಗಟ್ಟಬಹುದಾದ ರೋಗಗಳಿಂದ ವ್ಯಕ್ತಿಗಳನ್ನು ರಕ್ಷಿಸಲು ಅಗತ್ಯವಾದ ನಿರ್ಣಾಯಕ ಪ್ರಯತ್ನಗಳನ್ನು ಎತ್ತಿ ತೋರಿಸಲು ವಿಶ್ವ ರೋಗ ನಿರೋಧಕ ವಾರ ಅನ್ನು ವಾರ್ಷಿಕವಾಗಿ ಏಪ್ರಿಲ್ ಕೊನೆಯ ವಾರದಲ್ಲಿ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತೆ. ಈ ಲಸಿಕೆ ಅಂದ್ರೆ ಏನಪ್ಪಾ ಅಂದ್ರೆ ರೋಗಗಳಿಂದ ಲಸಿಕೆಗಳಿಂದ ತಡೆಗಟ್ಟಬಹುದಾದ ಏನಪ್ಪಾ ಅಂದ್ರೆ ಪ್ರಯತ್ನಗಳಾಗಿರ್ಬೋದು ಮತ್ತು ಅವುಗಳ ಪಾತ್ರದ ಬಗ್ಗೆ ಎತ್ತಿ ತೋರಿಸಲು ವಿಶ್ವ ರೋಗ ನಿರೋಧಕ ವಾರವನ್ನು ನಾವು ಪ್ರತಿ ವರ್ಷ ವಾರ್ಷಿಕವಾಗಿ ಏಪ್ರಿಲ್ ಕೊನೆಯ ವಾರದಲ್ಲಿ ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ವಿಶ್ವ ರೋಗ ನಿರೋಧಕ ವಾರ 2024 24ರಿಂದ 30 ಏಪ್ರಿಲ್ 2024 ಆಚರಣೆ ಮಾಡಲಾಗಿರುವಂಥದ್ದು. ಅಂದರೆ ಏಪ್ರಿಲ್ 24ರಿಂದ ಏಪ್ರಿಲ್ 30ರವರೆಗೆ ಈ ಯಾವ್ದಪ್ಪ ಅಂದ್ರೆ ವಿಶ್ವ ರೋಗ ನಿರೋಧಕ ಅಂದ್ರೆ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಅನ್ನು ಸೆಲೆಬ್ರೇಟ್ ಮಾಡಲಾಗಿರುವಂಥದ್ದು. ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ 2024ರ ಥೀಮ್ ಅಥವಾ ವಿಷಯ ಏನಾಗಿತ್ತಂದ್ರೆ ಹುಮ್ಯಾನ್ಲಿ ಪಾಸಿಬಲ್ ಇಮ್ಯುನೈಸೇಷನ್ ಫಾರ್ ಆಲ್ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದ್ದಾರೆ ನೋಡ್ರಿ, ಇತ್ತೀಚೆಗೆ ವರ್ಲ್ಡ್ ಎನರ್ಜಿ ಕಾಂಗ್ರೆಸ್ ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್ನ ರೋಟರ್ಡ್ಯಾಮ್ ಅಂತ ಹೇಳ್ತೀವಿ. ಇನ್ನು ಇತ್ತೀಚೆಗೆ ಶಾಂಘೈನಲ್ಲಿ ಜರುಗಿದ ವಿಶ್ವಕಪ್ ಬಿಲ್ಲುಗಾರಿಕೆ ಹಂತ 1ರಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳು ಜಯಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 8 ಪದಕಗಳನ್ನು ಜಯಿಸಿಕೊಂಡಿರುವಂಥದ್ದು. ಇನ್ನು ಇತ್ತೀಚೆಗೆ ನಿಧನ ಹೊಂದಿದಂತ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿರುವಂಥದ್ದು. ಇನ್ನು ಅಂತಾರಾಷ್ಟ್ರೀಯ ನೃತ್ಯ ದಿವಸ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 29ರಂದು ಆಚರಣೆ ಮಾಡಲಾಗುತ್ತೆ. ಸ್ನೇಹಿತರೆ, ಇಲ್ಲಿಗೊಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್.